ಇದೀಗ ಉದ್ಘಾಟನಾ ನುಡಿಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇಂದು ಮೈಸೂರು ಸುಂದರ ಸಾಂಸ್ಕೃತಿಕ ನಗರದ ರಂಗಾಯಣದ ಆವರಣದಲ್ಲಿ ಪದ್ಮಪಾಣಿ ಲಲಿತ ಕಲಾ ಅಕಾಡೆಮಿ, ಏಕತಾರಿ ಸಾಂಸ್ಕೃತಿಕ ಸಂಘಟನೆ ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಪೀಠಿಕೆ ಶತಕಂಠ ಗಾಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ನಾವು ಸಲ್ಲಿಸೋಣ. ಸಂವಿಧಾನ ಕುರಿತ ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂಥ ನಿವೃತ್ತ ಉಪಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪ್ರೇಮ್ ಕುಮಾರ್ ಅವರೇ, ಉಪಾಧ್ಯಕ್ಷರಾದಂಥ ಅವರಿಲ್ಲ, ಸಂಸ್ಕೃತಿ ಚಿಂತಕರಾದಂಥ ಸನ್ಮಾನ್ಯ ಬಸವರಾಜ್ ದೇವನೂರು ಅವರು ಬಂದಿಲ್ಲ ಅಂತ ಕಾಣ್ತಾರೆ. ವಿಶೇಷವಾಗಿ ಡಾಕ್ಟರ್ ಶಿವಕುಮಾರ್ ಅವರು ಅಕ್ಕ ಎಸ್ ಅಕಾಡೆಮಿ ಅಧ್ಯಕ್ಷರು, ಪದ್ಮಪಾಣಿ ಲಲಿತಾ ಕಲಾ ಅಕಾಡೆಮಿಯ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಳ ತಮಗೆಲ್ಲರೂ ಕೂಡ ಸಂವಿಧಾನ ಪೀಠಿಕೆಯಲ್ಲಿ ಯಾವುದನ್ನು ಮೊದಲು ನೀವು ಕಲಿಬೇಕು ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಭಾಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿನ್ನೂ ಕೂಡ ನಿಮಗೆಲ್ಲ ರೀತಿಯ ವಿಷಯಗಳನ್ನು ತಿಳಿಸ್ಕೊಡ್ತಾರೆ ಅಂತೇಳಿ ನಾನಾದರೂ ಕೂಡ ತಿಳ್ಕೊಂಡಿದ್ದೇನೆ. ಡಾಕ್ಟರ್ ಶಿವಕುಮಾರ್ ಅವರು ಕೂಡ ಸಂವಿಧಾನ ಅರಿವು ಪುಸ್ತಕವನ್ನು ಬರೆದು ಇವತ್ತು ಬಿಡುಗಡೆಯನ್ನು ಕೂಡ ಮಾಡಿಸಿದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಜಿ ಮಹಾಪೌರರಾಗಿರ್ತಕ್ಕಂಥ ಸ್ನೇಹಿತರಾದಂಥ ಸನ್ಮಾನ್ಯ ಪುರುಷೋತ್ತಮರವರಿದ್ದಾರೆ, ಸಮಾಜ ಸೇವಕರಾದಂಥ ಸನ್ಮಾನ್ಯ ಐದ ಜವರಪ್ಪ ಅವರಿದ್ದಾರೆ, ಮಲ್ಲಿಕಾರ್ಜುನ ಸ್ವಾಮಿಯವರಿದ್ದಾರೆ, ಜಂಟಿ ನಿರ್ದೇಶಕರು ಜೆ ವಿಜಯ್ ಕುಮಾರ್ ಅವರು, ಡಾಕ್ಟರ್ ಎಂ.ಡಿ. ಸುದರ್ಶನ್ ಅವರು ಸಹಾಯಕ ನಿರ್ದೇಶಕರು, ಶಿವಪ್ರಸಾದ್ರವರು, ಸೋಸಲೆ ಸಿದ್ದರಾಜ್ ಅವರು, ಪಿ ಬಸವಣ್ಣ ಅವರು, ಡಾಕ್ಟರ್ ಬಸವರಾಜ್ ಅವರು, ಶ್ರೀನಿವಾಸ್ ಅವರು, ಡಾಕ್ಟರ್ ಎಚ್ ಸನ್ಮಾನಿತರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಚ್ ಜನಾರ್ದನ್ ಅವರು, ಮತ್ತೊಬ್ಬರು ಸನ್ಮಾನ್ಯ ಮೈಮ್ ರಮೇಶ್ ಅವರು, ಹಾಗೂ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು, ಪ್ರತಾಪ್ ಅಶೋಕ್ಪುರಂರವರು, ಮೋಹನ್ ಕುಮಾರಿ ಅವರು, ಡಾಕ್ಟರ್ ನವೀನ್ ಮೌರ್ಯ ಅವರು, ಸನ್ಮಾನ್ಯ ಬಸವರಾಜು ಜಟ್ಟಿಹುಂಡಿಯವರು, ನಿಕಟಪೂರ್ವ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ನಟರಾಜ್ ಶಿವಣ್ಣ ಅವರು, ಸನ್ಮಾನ್ಯ ಮಹಾದೇವ್ ಕೋಟೆ ಅವರು, ಸನ್ಮಾನ್ಯ ಜಿ ಬಿ ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡ ನಮ್ಮೊಂದಿಗೆ ಇವತ್ತು ದೇವಾನಂದ ವರಪ್ರಸಾದ್, ಮೈಸೂರು ಮಹಾಲಿಂಗ, ಸಿ ಎಂ ನರಸಿಂಹಮೂರ್ತಿ, ನಾಗೇಶ್ ಕಂದೇಗಾಲ, ನಾರಾಯಣ ಸ್ವಾಮಿ, ಸಿದ್ದೇಶ್ ಐದನವಾಡು, ವಿಶ್ವನಾಥ್ ಚಂಗನಹಳ್ಳಿ, ಸುರಭಿ ಅನಂತ, ಲೋಕೇಶ್ ಐಡಿ, ಶೇಷಣ್ಣ ಸ್ವಾಮಿ, ನಿಂಗರಾಜು, ಮಧುಸೂದನ್, ಕೃಷ್ಣಮೂರ್ತಿ ತಲಕಾಡು, ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ಅಂತ ವಿದ್ಯಾರ್ಥಿನಿಯರ ವೃಂದ, ವಿ ಮೊಹಲ್ಲಾ ಮೈಸೂರು, ಇವರೆಲ್ಲರೂ ಕೂಡ ಸೇರಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಅತ್ಯಂತ ಸುಂದರವಾದಂಥ, ಎಲ್ಲರಿಗೂ ಕೂಡ ಬೇಕಾದಂಥ ಈ ಒಂದು ಅಂಬೇಡ್ಕರ್ ಅವರ ಸಂವಿಧಾನ ಪೀಠಿಕೆ ಈಗಾಗಲೇ ಹೇಳಿದರು ಡಾಕ್ಟ್ರು. ನಿಮಗೆಲ್ಲರೂ ಕೂಡ 25/11 ನಮ್ಮ 49 1949 26/11/49ರಲ್ಲಿ ಸಂವಿಧಾನ ಬಂತು ಅಂತಕ್ಕಂಥದ್ದನ್ನು ಅವರು ಏನು ಮಾತಾಡಿದ್ದಾರೆ. ನಾನು ಕೂಡ 25/11/49 ಹುಟ್ಟಿದೆ. 25/11/49 ನಾನು ಹುಟ್ಟಿದ್ದು. ಸಂವಿಧಾನ 26/11/49, ಒಂದು ದಿವಸ ವ್ಯತ್ಯಾಸ. ಹಿಂದಿನ ದಿವಸ ಹುಟ್ಟಿದ್ದೆ. ಅದರಿಂದ ಇವತ್ತು ನನ್ನ ಬರ್ತ್ಡೇಗೆ ತಾವೆಲ್ಲರೂ ಕೂಡ ಬೆಸ್ಟ್ ವಿಶಸ್ ಮಾಡಿದ್ದೀರಿ. ತಮಗೆಲ್ಲರೂ ಕೂಡ ನನ್ನ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭ ಸಲ್ಲಿಸ್ತೇನೆ. ಸಂವಿಧಾನ
ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನ ಯಾವುದಾದ್ರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನ. ನಮ್ಮ ಭಾರತ ದೇಶದ ಸುಪುತ್ರರಾಗಿ ಹುಟ್ಟಿ ಭಾರತ ದೇಶಕ್ಕೆ ಈ ಸಂವಿಧಾನವನ್ನು ಏನು ಬಾಬಾ ಸಾಹೇಬ್ ಅವರು ಕೊಟ್ಟರೋ ಇದು ಪ್ರಪಂಚಕ್ಕೆ ಇವತ್ತು ದಾರಿದೀಪ ಆಗಿದೆ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಭಾಳಷ್ಟು ಜನ ಮಾತಾಡೋರಿದ್ದಾರೆ. ನನಗೆ ಇನ್ನೂ ಸಾಯಂಕಾಲ 5 ಕಾರ್ಯಕ್ರಮಗಳಿದ್ದಾವೆ. ನನಗೆ ಗಿಡಕ್ಕೆ ನೀರು ಹಾಕಿ ಉದ್ಘಾಟನೆ ಮಾಡಿ ಶುಭ ಕೋರಿ ಹೋಗೋದು ಅಂತೇಳಿ ನಾನು ಬಂದಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಬರಹ, ಜೀವನ ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಅಡಕವಾಗಿದೆ. ಅವರ ಅನುಭವಗಳನ್ನು, ಅವರ ಕಷ್ಟ ನೋವುಗಳನ್ನು ಬೇರೆ ಇನ್ಯಾರೂ ಕೂಡ ಜಗತ್ತಿನಲ್ಲಿ ಅನುಭವಿಸಬಾರ್ದು. ಅಷ್ಟು ಧೈರ್ಯದಿಂದ ಯಾರ ಬೆಂಬಲವೂ ಇಲ್ಲದೆ ಸಾಧನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನವನ್ನು ಎಲ್ಲ ರೀತಿಯ ಬದುಕಿನಲ್ಲಿರ್ಬೋದು, ಆಡಳಿತದಲ್ಲಿರಬೇಕು ಅಂತಕ್ಕಂಥದ್ದು, ಸಮಾನತೆ ಇರಬೇಕು ಅಂತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಇರಬೇಕು ಅಂತಕ್ಕಂಥದ್ದು, ಸ್ವಾಭಿಮಾನ ಇರಬೇಕು ಅಂತಕ್ಕಂಥದ್ದು, ಎಲ್ಲರಿಗೂ ಕೂಡ ಸಮಾನತೆ, ಈ ದೇಶದಲ್ಲಿ ಸ್ವತ್ತು ಮತ್ತು ಸತ್ತೆ ಪ್ರತಿಯೊಬ್ಬರೂ ಕೂಡ ಸಿಗಬೇಕು ಅಂತಕ್ಕಂಥದ್ದು, ಸ್ವತ್ತು ಮತ್ತು ಸತ್ತೆ ಪ್ರತಿಯೊಬ್ಬನ ಹಕ್ಕು, ಅಂದರೆ ಸಮಪಾಲು ಸಮಬಾಳು ಅವರ ಚಿಂತನೆ, ಇದನ್ನೆಲ್ಲವನ್ನ ಇಟ್ಕೊಂಡು ಜೀವನದಲ್ಲಿ ಅವರೇನು ಕಷ್ಟಪಟ್ಟು ಬರೆದು ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಭಾರತ ದೇಶ ಉಳಿದಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಯಾರು ಪ್ರಾರಂಭದಿಂದ ನಮ್ಮ ಡಾಕ್ಟ್ರು ಏನು ಹೇಳಿದರು ಶಿವಕುಮಾರ್ ಅವರು, ಅದೆಲ್ಲವೂ ಕೂಡ ಸತ್ಯ. ಸಂವಿಧಾನವನ್ನು ಬಿಚ್ಚಿಟ್ಟು ಪ್ರತಿಯೊಬ್ಬರೂ ಕೂಡ ಅಂದಿನಿಂದಲೇ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಇಷ್ಟೊತ್ತಿಗೆ ಸರ್ವರಿಗೆ ಸಮಪಾಲು ಸಮಬಾಳು, ಸಮಾನತೆ, ಜಾತ್ಯತೀತತೆ ಎಲ್ಲವೂ ಕೂಡ ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದಾರೆ, ಗೊತ್ತಾಗ್ತಾ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಮೊದಲು ಸಂವಿಧಾನವನ್ನು ನಮಸ್ಕರಿಸಿ ಅವರು ಇವತ್ತು ಕೂಡ ಸಂವಿಧಾನ ಬಂದಿರ್ತಕ್ಕಂಥದ್ದನ್ನು ಇವತ್ತು ಕೂಡ ಸಂವಿಧಾನದ ಪುಸ್ತಕವನ್ನು ಇಟ್ಟು ನಮಸ್ಕಾರ ಮಾಡಿ ಭಾಷಣವನ್ನು ಮಾಡಿದ್ದಾರೆ. ಇವತ್ತು ಕೂಡ 76ನೇ ವರ್ಷದಲ್ಲಿ ನಮಗೆಲ್ಲರೂ ಕೂಡ ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀವೇನು ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ ಈ ಒಂದು ಶತಕಂಠ ಗಾಯನದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ಅಂದರೆ ನೀವೆಲ್ಲ ಕೂಡ ಕಲ್ತಿದ್ದೀರಿ, ಕಲಿತಾ ಇದ್ದೀರಿ. ಮುಂದೆ ನೀವೆಲ್ಲರೂ ಕೂಡ ಉತ್ತಮ ನಾಯಕರಾಗ್ತೀರಿ. ನಿಮಗೆ ನಾಯಕತ್ವ ಬರುತ್ತೆ, ಪ್ರತಿಭಾವಂತರಾಗ್ತೀರಿ. ಅನ್ಯಾಯ ಅಂತಕ್ಕಂಥದ್ದನ್ನು ಹೋಗಲಾಡ್ತಕ್ಕಂಥ ಶಕ್ತಿ ನಿಮಗೆ ಬರುತ್ತೆ. ಸ್ವಂತ ಕಾಲ ಮೇಲೆ ನಿಂತು ಬದುಕು ಜೀವನವನ್ನು ಮಾಡ್ತಕ್ಕಂಥ ಶಕ್ತಿ ಈ ಸಂವಿಧಾನದಿಂದ ಓದಿದಾಗ, ತಿಳ್ಕೊಂಡಾಗ, ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡಾಗ ಪ್ರತಿಯೊಬ್ಬರೂ ಕೂಡ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಮೊದಲು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಲಿತಾಗ ನಾವು ಮನುಷ್ಯ ಆಗ್ತೇವೆ, ಪ್ರತಿಯೊಬ್ಬರು ಕೂಡ. ಆ ರೀತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಅವ್ರ ಬರಹ, ಹೋರಾಟ ಅವೆಲ್ಲವೂ ಕೂಡ 3 ಇದರಲ್ಲಿ ಹೇಳ್ತಾರೆ ಅವರು: ಶಿಕ್ಷಣ, ಸಂಘಟನೆ, ಹೋರಾಟ ಅಂತೇಳಿ. ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು. ಅವತ್ತು ಯಾರು ಕೂಡ ವಿದ್ಯಾವಂತರು ಆಗ್ತಾ ಇರಲಿಲ್ಲ, ಬರೀ ಹೆಬ್ಬೆಟ್ಟು ಓದ್ತಾ ಇದ್ರು.
ಇವತ್ತು ಭಾಳಷ್ಟು ಜನ 70% 80% ಎಲ್ಲರೂ ಕೂಡ ವಿದ್ಯಾವಂತರಾಗ್ತಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ. ಇವತ್ತೇನಾದರೂ ಕೂಡ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಸಾಮಾಜಿಕ ಸಮಾನತೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದಿರ್ತಕ್ಕಂಥವ್ರು, ತಿಳ್ಕೊಂಡಿರ್ತಕ್ಕಂಥವ್ರು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಇವತ್ತೇನು ಪಾಳ್ಯಗಾರಿಕೆ ಮಾಡ್ತಾ ಇದ್ದವರು ಅವ್ರನ್ನ ಎದುರಿಸ್ತಕ್ಕಂಥ ಶಕ್ತಿ ಬಂದಿದ್ರೆ ಈ ಸಂವಿಧಾನದಿಂದ ಬಂದಿದೆ. ಇವತ್ತು ಮೊದಲಿಗಿಂತಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗ್ತಾ ಇದ್ದೇವೆ, ಅರಿವು ಬರ್ತಾ ಇದೆ. ನಾವೆಲ್ಲರೂ ಕೂಡ ಸಮಾನತೆ, ಸಾಮಾಜಿಕ ನ್ಯಾಯಕ್ಕೋಸ್ಕರನೇ ಇಂದೂ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ 75 ವರ್ಷಗಳಲ್ಲಿ ಸಂವಿಧಾನವನ್ನು ಬರೆದುಕೊಟ್ಟು ಅವತ್ತೇ ಸರ್ಕಾರಗಳು ನಮ್ಮ ಜನರು ಈ ರೀತಿ ಮಾಡ್ಕೊಂಡು ಬಂದಿದ್ರೆ ಇವತ್ತಿಗೆ ಸಂಪೂರ್ಣವಾಗಿ ಭಾರತ ದೇಶ ಸಮಾನತೆ, ಸಾಮಾಜಿಕ ನ್ಯಾಯ, ಸಮಪಾಲು, ಸಮಬಾಳು, ಮಾನವೀಯತೆ ಪ್ರತಿಯೊಬ್ಬರು ಕೂಡ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗ್ತಾ ಇದ್ದಾರೆ, ಸಂಘಟಿತರಾಗ್ತಾ ಇದ್ದಾರೆ, ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ ಅಂತಕ್ಕಂಥ ಅರಿವು ಎಲ್ಲ ಜನರಿಗೂ ಬಂದಿದೆ. ಅದರಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ನಮ್ಮ ಜವರಪ್ಪ ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ. ನನಗೆ ರಾತ್ರಿ 1 ಗಂಟೆವರೆಗೂ ಬರ್ತ್ಡೇ ಪ್ರೋಗ್ರಾಮು ಬಿಸಿ. ಬೆಳಿಗ್ಗೆ ಯಾರೂ ಕೂಡ ನನಗೆ ಇವತ್ತು ಜ್ಞಾಪಕನೇ ಮಾಡಿಲ್ಲ. ಇಲ್ಲೇ ಬೆಳಿಗ್ಗೆನೂ ಕೂಡ ಬರ್ತಿದೆ. ಆದರೆ ನಾನು ಹೇಳಿದಾಗ ಅಯ್ಯೋ ನಾನು ಬೆಳಗ್ಗೆಯಿಂದ ಬಂದಿಲ್ಲ, ಈಗಲಾದರೂ ಕೂಡ ಹೋಗಬೇಕು ಅಂತೇಳಿ ನಾನು ಭಾಳ ಆಶಯಗಳನ್ನು ಇಟ್ಕೊಂಡು, ನಾನೇನು ಭಾರಿ ವಿದ್ಯಾವಂತ ಅಲ್ಲ, ಆದರೂ ಕೂಡ ಸಾಧ್ಯವಾದ ಮಟ್ಟಿಗೆ ಆ ದಾರಿನಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ. ನಾನು ಕೂಡ 70ನೇ ಇಸ್ವಿಯಿಂದ ಸಾರ್ವಜನಿಕ ಜೀವನದಲ್ಲಿ ಏನು ಬಂದಿದ್ದೀನಿ ಅಲ್ಲೆಲ್ಲವೂ ಕೂಡ ಈ ಸಂವಿಧಾನದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತಕ್ಕಂಥ ತೃಪ್ತಿ ನನಗಿದೆ. ಸಂಪೂರ್ಣವಾಗಿ ಆಗದೆ ಇದ್ರೂ ಕೂಡ ಒಂದು 60-70 ಭಾಗನಾದರೂ ಕೂಡ ನಾನು ಮಾಡ್ತಾ ಇದ್ದೀನಿ, ಮಾಡ್ಕೊಂಡು ಬಂದಿದ್ದೀನಿ ಅಂತಕ್ಕಂಥ ನೆಮ್ಮದಿ, ಸಂತೋಷ ನನಗಿದೆ. ನಿಜವಾಗ್ಲೂ ಕೂಡ ಈ ಸಂವಿಧಾನವನ್ನು ಮಕ್ಕಳು ಪ್ರತಿಯೊಬ್ಬರು ಕೂಡ ನೀವು ಓದಬೇಕು, ಬೇರೆ ಸ್ನೇಹಿತರಿಗೂ ಹೇಳಬೇಕು, ಮನೆಯಲ್ಲೂ ಕೂಡ ಓದಿಸ್ಬೇಕು. ಆ ಮೂಲಕ ಸಂವಿಧಾನ ತಜ್ಞರಾಗ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನಿಮ್ಮ ಕರ್ತವ್ಯ. ಏನೇ ಕರ್ತವ್ಯ ಮಾಡಿ, ದೊಡ್ಡ ಎಷ್ಟೇ ಹುದ್ದೆಗೆ ಹೋಗಿ, ವ್ಯವಸಾಯನೇ ಮಾಡಿ, ಸ್ವಂತ ಕಾಲ ಮೇಲೆ ಕೈಗಾರಿಕೆ ಮಾಡಿ, ವಿದ್ಯಾವಂತರಾಗಿ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಒಂದು ಇದನ್ನು ತಿಳ್ಕೊಂಡು ಆ ಮೂಲಕವನ್ನೇ ಆಡಳಿತ ನಡೆಸ್ತಕ್ಕಂಥ ಅವಕಾಶಗಳು ತಮಗೆ ಸಿಗಲಿ ಅಂತ ಶಕ್ತಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ತಮಗೆಲ್ಲರಿಗೂ ಕೂಡ ಸಿಕ್ಕಲಿ. ಬಸವಣ್ಣ ಇರ್ಬೋದು, ಬುದ್ಧ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ವಿವೇಕಾನಂದರು, ಇವರೆಲ್ಲರೂ ಕೂಡ ಸಮಾನತೆಯನ್ನು ಸಾರಿದವರು. ಪ್ರತಿಯೊಬ್ಬರು ಕೂಡ ಆ ದಿಕ್ಕಲ್ಲಿ ಇವತ್ತು ಈ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪದ್ಮಪಾಣಿ ಲಲಿತಾ ಕಲಾ ಅಕಾಡೆಮಿ, ಏಕತಾರಿ ಸಾಂಸ್ಕೃತಿಕ ಸಂಘಟನೆಗೆ ನಾನು ನಿಜವಾಗಲೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಇವತ್ತು ಆಯೋಜನೆ ಮಾಡಿದ್ದೀರಿ. ವಿಶೇಷವಾಗಿ ಶತಕಂಠ ಗಾಯನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ನೀವು ಸೇರಿಸಿ ಅವ್ರ ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೆ ನಮ್ಮ ಭಾರತ ದೇಶಕ್ಕೆ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಈ ಮೂಲಕ ತೋರ್ಪಡಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನಾನು ಕರೆದದ್ದಕ್ಕೆ ನಿಮಗೆಲ್ಲರೂ ಕೂಡ ನನ್ನ ಧನ್ಯವಾದಗಳು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ತಮ್ಮನ್ನು ಕುರಿತು ಮಾತನಾಡೋರು ಇದ್ದಾರೆ, ಅವರ ಅನುಭವಗಳನ್ನು ಹೇಳಲಿದ್ದಾರೆ. ಇಷ್ಟೇ ನಮ್ಮ ಭಾಷೆ, ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನ ಇವೆಲ್ಲವನ್ನು ಕೂಡ ತಾಯಿಯ ರೂಪದಲ್ಲಿ ನಾವು ಗೌರವಿಸಬೇಕು, ಕಲಿಬೇಕು, ಉಳಿಸ್ಬೇಕು, ಬೆಳೆಸಬೇಕು. ಆ ಮೂಲಕ ತಾವೆಲ್ಲರೂ ಕೂಡ ದೇಶದ ವ್ಯಕ್ತಿಗಳಾಗಬೇಕು ಅಂತೇಳಿ ಮತ್ತೊಮ್ಮೆ ಹೇಳ್ತಾ ತಮಗೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ನಮಸ್ಕಾರ.